ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಲಂಡನ್ಗೆ ಬಂದಿದ್ದೀನಿ. ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ. ಯಾಕೆ ಅಂದರೆ ನನ್ನ ಪಾಸ್ಪೋರ್ಟ್ ರಿನ್ಯೂವಲ್ದು ಅಪಾಯಿಂಟ್ಮೆಂಟ್ ಇದೆ ನನಗೆ. ಇಲ್ಲಿ ಇಂಡಿಯನ್ ಕಾನ್ಸುಲೇಟ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 15 ನಿಮಿಷ ಇದೆ ಅಪಾಯಿಂಟ್ಮೆಂಟ್ ಆ್ಯಕ್ಚುಲಿ. ಸೊ ಪ್ರಾಬ್ಲಿ ನಾನು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ಅಪಾಯಿಂಟ್ಮೆಂಟ್ ಟೈಮ್ಗಿಂತ ಮುಂಚೆನೇ ರೀಚ್ ಆಗ್ತೀನಿ. ಆದರೂ ಅರ್ಜೆಂಟ್ ಇರೋದಕ್ಕೆ ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಬಂದು ಲಂಡನ್ನಲ್ಲಿ ಇಂಡಿಯನ್ ಪಾಸ್ಪೋರ್ಟ್ ರಿನ್ಯೂವಲ್ದು ಪ್ರಾಸೆಸ್ ಹೇಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ಸೊ ನನ್ನ ಜೊತೆ ನಿಮಗೂ ಗೊತ್ತಾಗಲಿ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಸೊ ನನ್ನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗೋಕ್ಕೆ ಇನ್ನೂ ಟೈಮ್ ಇದೆ ಆಯಿತಾ. ಟೆಕ್ನಿಕಲಿ ಸೆಪ್ಟೆಂಬರ್ ಮಂತಲ್ಲಿ ನನ್ನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗುತ್ತೆ. ಆದರೆ ವಿಷಯ ಯಾಕೆ ಇಷ್ಟು ಬೇಗ ನಾನು ರಿನ್ಯೂವಲ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ನಾನು ಯಾವುದಾದ್ರು ಬೇರೆ ಕಂಟ್ರಿಗೆ ಹೋಗಬೇಕು ಅಂದರೆ ಆ ಪಾಸ್ಪೋರ್ಟ್ದು ವ್ಯಾಲಿಡಿಟಿ ಅಟ್ಲೀಸ್ಟ್ 6 ಮಂತ್ಸ್ ಇರಬೇಕು ನಾನು ಹೋಗಿ ಬರೋದಕ್ಕೆ. ಸೊ ನಾನು ಯಾವ್ದಾದ್ರು ಬೇರೆ ಕಂಟ್ರಿಗೆ ಹೋಗಬೇಕು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ರಿನ್ಯೂವಲ್ ಮಾಡಿಸ್ಕೊತಾ ಇದ್ದೀನಿ. ಆಮೇಲೆ ಬೇರೆ ಕಂಟ್ರಿಗಳಿಗೆ ವೀಸಾ ಅಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅದು ಸಿಗೋದಿಲ್ಲ. ಬಿಕಾಸ್ ಪಾಸ್ಪೋರ್ಟ್ದು ವ್ಯಾಲಿಡಿಟಿ ಕಮ್ಮಿ ಇರೋದ್ರಿಂದ ವೀಸಾ ಕೂಡ ಕೊಡೋದಿಲ್ಲ ಬೇರೆ ಕಂಟ್ರೀಸ್ಗೆ ಅಪ್ಲೈ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಪಾಸ್ಪೋರ್ಟ್ನ ರಿನ್ಯೂ ಮಾಡಿಸ್ಕೊತಾ ಇದ್ದೀನಿ ಈಗ. ಸೊ ನಾನು ತತ್ಕಾಲಲ್ಲಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾರ್ಮಲ್ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 1 ಮಂತ್ ಆಗುತ್ತೆ ಅಂತ ಹೇಳಿದ್ದಾರೆ ಬರೋಕ್ಕೆ. ಅದಕ್ಕೆ ನಾನು ತತ್ಕಾಲ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಿ 3-4 ಡೇಸಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಲಂಡನಲ್ಲಿ ಅಪ್ಲೈ ಮಾಡಿದ್ರು ಸಹ ನಂದು ಮತ್ತೆ ಪೊಲೀಸ್ ವೆರಿಫಿಕೇಷನ್, ನಂದು ಮನೆಯಲ್ಲಿ ಬೆಂಗಳೂರಲ್ಲಿ ಏನಿದೆ ಅಲ್ಲಿ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಸೊ ಅದಾದಮೇಲೆ ನನಗೆ ಪಾಸ್ಪೋರ್ಟ್ ನನ್ನ ಕೈಗೆ ಬರೋದು. ಸೊ ನೋಡಿ ಬಂದಿದ್ದೀನಿ. VFS ಇದು ಆ್ಯಕ್ಚುಲಿ ಇಂಡಿಯನ್ ವೀಸಾ ಆ್ಯಂಡ್ ಕಾನ್ಸುಲರ್ ಸರ್ವಿಸಸ್ ಅಂತ ಇದೆ ಅಲ್ವಾ. ಸೊ ಇಲ್ಲೇ ಪಾಸ್ಪೋರ್ಟ್ಗೆ ರಿನ್ಯೂ ಮಾಡೋದು. ನೋಡಿ ಎಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ಸ್ಲಾಟ್ ನಂದೇ ಇರೋದು, ನೋಡುವ. ಸೊ ಗೈಸ್, ನಾನು ಪಾಸ್ಪೋರ್ಟ್ ರಿನ್ಯೂವಲ್ಗೆ ಕೊಟ್ಟು ಈಗ ಆಲ್ಮೋಸ್ಟ್ 16 ಡೇಸ್ ಆಗಿದೆ. 16 ಅಲ್ಲ 18 ಡೇಸ್ ಆಗಿದೆ. 18 ದಿವಸ ಆದಮೇಲೆ ನನ್ನ ಕೈಗೆ ಪಾಸ್ಪೋರ್ಟ್ ಬಂದಿದೆ, ನನ್ನ ಹೊಸ ಪಾಸ್ಪೋರ್ಟ್. ಸೊ ನಾನು ಇದ್ರ ಮುಖಾಂತರ ಎಲ್ಲರಿಗೂ ಏನು ಅಡ್ವೈಸ್ ಮಾಡ್ತಾಯಿದ್ದೀನಿ ಅಂದರೆ NRIಗಳಿಗೆ, ಯಾರ್ಯಾರು ಇಂಡಿಯಾಯಿಂದ ಹೊರಗಡೆ ಜೀವನ ಮಾಡ್ತಾಯಿದ್ದೀರಾ ಬೇರೆ ಬೇರೆ ದೇಶಗಳಲ್ಲಿ, ಅವರ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಿಸ್ಬೇಕು ಅಂದರೆ ನನ್ನ ಒಂದು ಪರ್ಸ್ನಲ್ ಅಡ್ವೈಸ್ ನಾನು ಕೊಡ್ತಾ ಇರೋದು, ಯಾವಾಗಾದರೂ ನೀವು ಇಂಡಿಯಾಗೆ ಹೋದರೆ ಅಲ್ಲೇ ರಿನ್ಯೂ ಮಾಡಿಸ್ಕೊಂಡ್ಬಿಡಿ. ಯಾಕೆ ಅಂತ ಹೇಳ್ತೀನಿ. ನಾನು ತೊಗೊಂಡಿದ್ದು ತತ್ಕಾಲ್ ಆಯಿತಾ. ಇಂಡಿಯಾದಲ್ಲಿ ತತ್ಕಾಲ್ ಸರ್ವಿಸ್ ತೊಗೊಂಡ್ರೆ ಹಾರ್ಡ್ಲಿ 48 hours ಇಲ್ಲ 3 ವರ್ಕಿಂಗ್ ಡೇಸಲ್ಲಿ ಬಂದ್ಬಿಡುತ್ತೆ ಪಾಸ್ಪೋರ್ಟ್ ಕೈಗೆ. ಸೊ ನಾನು ತತ್ಕಾಲ್ನ ಪೇ ಮಾಡಿ ಕೂಡ ಇಲ್ಲಿ UK ಅಲ್ಲಿ ನನಗೆ 18 ದಿವಸ ಎಕ್ಸಾಕ್ಟ್ಲಿ 18th ಡೇ ನನ್ನ ಕೈಗೆ ನನ್ನ ಪಾಸ್ಪೋರ್ಟ್ ಡೆಲಿವರ್ ಆಯಿತು. ಅದೇನಾಗುತ್ತೆ, ಇಂಡಿಯಾದಲ್ಲಿ ನನ್ನ ಬೆಂಗಳೂರಲ್ಲಿರೋ ಮನೆಗೆ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಸಿಮಿಲರ್ ಪ್ರಾಸೆಸ್. ಫಸ್ಟ್ ಟೈಮ್ ನಾವು ಪಾಸ್ಪೋರ್ಟ್ ತೊಗೊಳ್ಬೇಕಾದ್ರೆ ಏನೇನು ಪ್ರಾಸೆಸ್ ಫಾಲೋ ಮಾಡ್ತಾರೆ, ರಿನ್ಯೂವಲ್ಗೂ ಅದೇ ಮಾಡ್ತಾರೆ. ಅಲ್ಲಿಂದ ಮತ್ತೆ ಕಳಿಸಿ ನನಗೆ ಇಲ್ಲಿ ಪ್ರಿಂಟಾಗಿ, ಪ್ರಾಬಬ್ಲಿ ಇಂಡಿಯಾದಲ್ಲೇ ಪ್ರಿಂಟಾಗಿ ಅಲ್ಲಿಂದ ಕೊರಿಯರ್ ಮಾಡ್ತಾರೆ ಅನಿಸುತ್ತೆ ಇಲ್ಲಿ. ಮತ್ತು ಇಲ್ಲಿ ಲಂಡನಲ್ಲಿ ಸೀಲ್ ಆಗಿ ಸೈನ್ ಆಗಿ ನನ್ನ ಕೈಗೆ ಬಂದಿರೋದು ಪಾಸ್ಪೋರ್ಟ್ ಇದು. ಸೊ ನೋಡಿ, ನಾನು ಹಳೆ ಪಾಸ್ಪೋರ್ಟ್ ತೋರಿಸ್ತೀನಿ ನಿಮಗೆ. ಈ ಥರ ಪಂಚ್ ಮಾಡ್ತಾರೆ. ಇಲ್ಲೊಂದು ಹೋಲ್ ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಹಳೆ ಪಾಸ್ಪೋರ್ಟ್ನ ಯೂಸ್ ಮಾಡೋಕ್ಕಾಗಲ್ಲ ಇನ್ಮೇಲೆ ನಾನು. ಸೊ ಇದು ಹಳೆ ಪಾಸ್ಪೋರ್ಟ್. ನನ್ನ ಹೊಸ ಪಾಸ್ಪೋರ್ಟ್ ಇಲ್ಲಿದೆ ನೋಡಿ. ನಾನು ಜಂಬೋ ತೊಗೊಂಡಿದ್ದೀನಿ ಸರಿ, 60 ಪೇಜಸ್ದು ಹೊಸ ಪಾಸ್ಪೋರ್ಟ್ ನನ್ನ ಕೈಗೆ ಬರೋಕ್ಕೆ 18 ದಿವಸ ಆಯಿತು. ನನಗಂತೂ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ಮೆಂಟು. ನನಗೆ ಗೊತ್ತಿರಲಿಲ್ಲ ಪಾಸ್ಪೋರ್ಟು 3 ವರ್ಷ ಇದೆ ಅಂದರೆ ಎಕ್ಸ್ಪೈರ್ ಆಗೋಕ್ಕೆ ಅಂದಾಗಲೇ ರಿನ್ಯೂ ಮಾಡ್ಕೋಬೋದಂತೆ. ನನ್ನ ಅಸಂಪ್ಷನ್ ಇದ್ದಿದ್ದು ಅಟ್ಲೀಸ್ಟ್ 1 ವರ್ಷ ಪೀರಿಯಡ್ ಇದ್ದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಅದು ರಾಂಗ್. 3 ವರ್ಷ ಇದೆ ಎಕ್ಸ್ಪೈರ್ ಆಗೋಕ್ಕೆ ಅನ್ನೋ ಟೈಮಲ್ಲೇ ನಾವು ರಿನ್ಯೂ ಮಾಡಿಸ್ಕೋಬೋದು. ಸೊ ಯಾರ್ಯಾರು ಪಾಸ್ಪೋರ್ಟ್ ರಿನ್ಯೂವಲ್ಗೆ ಹತ್ರ ಬಂದಿದೆ, ಇಂಡಿಯಾಗೆ ಹೋದರೆ ಇಂಡಿಯಾದಲ್ಲಿ ರಿನ್ಯೂ ಮಾಡಿಸ್ಕೊಂಬಿಡಿ. ದ ಮೇಯ್ನ್ ರೀಸನ್ ಏನಕ್ಕೆ ನಾನು ನಿಮಗೆ ಇಂಡಿಯಾದಲ್ಲಿ ರಿನ್ಯೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ತತ್ಕಾಲ್ ಸರ್ವಿಸ್ಗೆ ಹಾರ್ಡ್ಲಿ 4,000 to 4,500 ಖರ್ಚಾಗ್ಬೋದು ಇಂಡಿಯಾದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈ ಪಾಸ್ಪೋರ್ಟ್ಗೆ ತತ್ಕಾಲ್ ಸರ್ವಿಸಲ್ಲಿ ತೊಗೊಂಡು 18 ದಿವಸ ಆದಮೇಲೆ ನನಗೆ ಡೆಲಿವರಿ ಆಗಿ ಕೂಡ ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಶಾಕ್ ಆಗಿಬಿಡ್ತೀರಾ ನೀವು. ಇದಕ್ಕೆ ನಾನು ಪೇ ಮಾಡಿರೋದು ಬರೋಬ್ಬರಿ 30,000 30,000 ಇಂಡಿಯನ್ ರುಪೀಸ್. ಇದಕ್ಕೆ ಈ ಪಾಸ್ಪೋರ್ಟ್ಗೆ ನಾನು ಪೇ ಮಾಡಿರೋದು ಡೆಡ್ ವೇಸ್ಟು. ನಂಬೋದಿಲ್ಲ ಅಂದರೆ ನಾನು ಅದಕ್ಕೆ ಬಿಲ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಇಲ್ಲಿ ಬಿಲ್ ಕಾಣ್ತಾ ಇರ್ಬೋದು. £232.44 ಈ ಬಿಲ್ಲಲ್ಲಿದೆ. ಅದನ್ನು ನೀವು 1 ಪೌಂಡ್ಗೆ 126 ರೂಪಾಯಿಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸಮ್ವೇರ್ ಅರೌಂಡ್ 29,500 ರುಪೀಸ್ ಏನೋ ಬರುತ್ತೆ. ಪ್ಲಸ್ ನಾನು ಆ ಒಂದು ಆಫೀಸ್ಗೆ ಅಂದರೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗೋಕ್ಕೆ ನಾನು ಟ್ರಾವೆಲಿಂಗ್ ಎಲ್ಲ ಖರ್ಚು ಮಾಡಿರ್ತೀನಲ್ಲ, ಅದೆಲ್ಲ ಲೆಕ್ಕ ಹಾಕಿದ್ರೆ 30,000 ದಾಟಿಬಿಟ್ಟಿದೆ. ಸೊ ಈ ಪಾಸ್ಪೋರ್ಟ್ಗೆ ನಾನು ಖರ್ಚು ಮಾಡಿರೋದು 30,000+, ವಿಚ್ ಇಸ್ ರಿಯಲಿ ನಾಟ್ ವರ್ತ್ ಇಟ್. ಇಂಡಿಯಾದಲ್ಲಿ ಯಾವಾಗಾದರೂ ಇಂಡಿಯಾಗೆ ಹೋದರೆ
ಇಂಡಿಯಾಗೆ ಹೋಗೋಕ್ಕೆ ಅವಕಾಶ ಇಲ್ಲ, ಬೇರೆ ಚಾನ್ಸೇ ಇಲ್ಲ ಅಂದರೆ ನಂತರ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಮಾಡಿಸ್ಕೊಳ್ಲೇಬೇಕಾಗುತ್ತೆ ಎಷ್ಟು ಖರ್ಚಾದ್ರೂ. ಯಾಕೆಂದರೆ ನಾನು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ವೀಸಾ ಅಪ್ಲೈ ಮಾಡಬೇಕು. ಆ ವೀಸಾ ಅಪ್ಲೈ ಮಾಡೋಕ್ಕೆ ಪಾಸ್ಪೋರ್ಟ್ ವ್ಯಾಲಿಡಿಟಿ ಮಿನಿಮಮ್ 6 ಮಂತ್ಸ್ ಇರಬೇಕು. ನಾನು ಹಳೆ ಪಾಸ್ಪೋರ್ಟ್ ಆಲ್ಮೋಸ್ಟ್ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟಿತ್ತು. ಸೊ ನನಗೆ ಹೊಸ ಪಾಸ್ಪೋರ್ಟ್ ಬೇಕೇ ಬೇಕಿತ್ತು. ನಾನು ಇಂಡಿಯಾಗೆ ಹೋಗಿ ರಿನ್ಯೂ ಮಾಡಿಸ್ಕೊಂಡು ಬರೋಷ್ಟು ಟೈಮು ಇಲ್ಲ, ಅದೆಲ್ಲ ಇಲ್ಲ. ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಬಟ್ ಯಾರಿಗಾದರೂ ಇನ್ನೂ ಟೈಮ್ ಇದ್ದರೆ 3 ವರ್ಷ ಇರುತ್ತೆ, 3 ವರ್ಷದ ಮುಂಚೆನೇ ರಿನ್ಯೂ ಮಾಡಿಸ್ಕೋಬೋದು. ಸೊ ನೀವು ನೋಡ್ಕೊಳ್ಳಿ ಡೇಟ್ಸು, ಎಕ್ಸ್ಪೈರಿ ಡೇಟ್ ಏನಿದೆ ಅಂತ ಪಾಸ್ಪೋರ್ಟಲ್ಲಿ ಇದ್ದರೆ ಇಂಡಿಯಾಗೆ ಹೋದರೆ ಅಲ್ಲೇ ರಿನ್ಯೂ ಮಾಡಿಸ್ಕೊಳ್ಳಿ. ತತ್ಕಾಲ್ ಸರ್ವಿಸಲ್ಲಿ ಮಾಡಿಸ್ಕೊಳ್ಳಿ. 24 to 48 hours ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಕೈಗೆ ಪಾಸ್ಪೋರ್ಟ್ ಬಂದುಬಿಡುತ್ತೆ. ನೀವು ಹಾಲಿಡೇಸ್ ಮುಗಿಸ್ಕೊಂಡು ವಾಪಸ್ ನಿಮ್ಮ ಕಂಟ್ರಿಗೆ ಹೋಗೋ ಅಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಹೊಸ ಪಾಸ್ಪೋರ್ಟ್ ಇರುತ್ತೆ. ಸೊ ಮನಿ ಸೇವ್ ಮಾಡೋಕ್ಕೆ ಒಂದು ಬೆಸ್ಟ್ ಹ್ಯಾಕ್ ಏನು ಅಂದರೆ ಇಂಡಿಯಾದಲ್ಲೇ ಪಾಸ್ಪೋರ್ಟ್ ರಿನ್ಯೂ ಮಾಡ್ಕೊಳ್ಳಿ. ಯಾವುದೇ ಕಂಟ್ರಿಲೂ ಮಾಡೋಕ್ಕೆ ಹೋಗ್ಬೇಡಿ, ಡೆಡ್ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೂ ನನ್ನ ಪಾಸ್ಪೋರ್ಟ್ ಬಂದಿದೆ. ಸೊ ಈಗ ನಾನು ಬೇರೆ 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 ಕೆಲಸಗಳಿದೆ ಈ ಪಾಸ್ಪೋರ್ಟ್ ಮುಖಾಂತರ ಮಾಡ್ಕೊಳ್ಳೋವಂಥದ್ದು, ಅದೆಲ್ಲ ಮಾಡ್ಕೋಬೇಕು, ಸ್ಟಾರ್ಟ್ ಮಾಡಬೇಕು. ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.